ಮಂಡ್ಯ ತುಂಬ ಯಾಕೆ ಇಷ್ಟ ಅಂದರೆ ಗಂಡಸರಿರೋ ಊರಣ ಇದು. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ನನ್ನ ಹೆಸರು ಪ್ರದೀಪ್ ಈಶ್ವರ್ ಅಂತ, ಚಿಕ್ಕಬಳ್ಳಾಪುರದ ಶಾಸಕ, ಕರ್ನಾಟಕ ಟ್ರಾಲ್ ಪೇಜ್ಗಳ ಕ್ರಶು. ಮಸ್ತ್ ರೇ ಮಸ್ತ್, ಫ್ಯಾಂಟಾಸ್ಟಿಕ್. ಬೈಕೊಳ್ಳೋರ್ಗೆ ಮೆಟೀರಿಯಲ್ಲು, ಹೊಗಳೋರ್ಗೆ ಕಂಟೆಂಟು. ಬಹಳಷ್ಟು ಜನ ಯಂಗ್ಸ್ಟರ್ಸ್ ಇದ್ದೀರಾ, ಸುಮ್ನೆ ಗೆದ್ರೆ ವಿಕ್ಟರಿ, ಪಡಬಾರ್ದು ಕಷ್ಟಪಟ್ಟು ಗೆದ್ರೆ ಅದು ಹಿಸ್ಟರಿ ಅಂತ. ಹೋಗಿ ಸರ್, MBBS ಇಂಜಿನಿಯರಿಂಗು ಡಿಗ್ರಿಗೆ ಸೇರಿದ್ದೀನಿ, ಫೇಲ್ ಆಗಿ ಹೋಗ್ತಿದ್ದೀನಿ, ಒಂದೊಂದ್ಸಲ ಸತ್ತೋಗ್ಬೇಕು ಅನ್ಸುತ್ತೆ. ಸತ್ತೋಗ್ಬಿಡೋಲೆ, ಮತ್ತೆ ಹುಟ್ಟಿದ್ರೆ LKG ಇಂದ ಆಗ್ಬಿಡ್ತಾರೆ, ಹೇಳ್ತಾ ಇದ್ದೀನಿ. ಕತ್ತೆ ಬಾಲ ಕುದುರೆ ಜುಟ್ಟು. ಮಗ ಕಷ್ಟಪಟ್ಟು ಓದ್ಬೇಕು, ಇಷ್ಟಪಟ್ಟು ಓದ್ಬೇಕು. ಹೆಂಗ್ ಓದ್ಬೇಕು ಅಂದ್ರೆ ರಿಸಲ್ಟ್ ದಿನ ಕರ್ನಾಟಕ ನಿನ್ನ ಬಗ್ಗೆ ಓದ್ಬೇಕು. ಹಂಗ್ ಓದಂಗಿದ್ರೆ ಸೀರಿಯಸ್ ಆಗೋದು, ಇಲ್ಲ ಅಂದ್ರೆ ದೊಡ್ಡದಾಗಿ ಕನಸು ಕಾಣಕ್ ಹೋಗ್ಬೇಡ. ಲಾಸ್ಟ್ ಅಲ್ಲಿ ಚಪ್ಪಾಳೆ ಹೊಡಿಯೋಣ. ಡೈಲಾಗ್ಸ್ ತುಂಬಾ ಇದೆ. ಬೈಕ್ ಎತ್ಕೊಂಡು 140 ಬಿಲ್ಡಪ್ ಕೊಡ್ತೀಯ. ಬಿಲ್ಡಪ್ ಕೊಡಬೇಕು ಅಂದ್ರೆ 40 ಹೋಗ್ಬೇಕು ಅನ್ನೋ ಕಾಮನ್ ಸೆನ್ಸು ಇಲ್ದೇ ಇರೋ ಜನರೇಷನ್ ಅಲ್ಲಿ ಬೆಳೀತಾ ಇದೀವಿ. ಸಮझ रहे हो आप? 9:30 ಸ್ಕೂಲ್ ಬೆಲ್ಲು ಬೇಜಾರು ತರಿಸಿದ್ರೆ 4:15 ಅದೇ ಸ್ಕೂಲ್ ಬೆಲ್ಲು ಖುಷಿ ಕೊಡುತ್ತೆ ಮಗ. ಟೈಮು ಎಲ್ಲವನ್ನು ಬದಲಾಯಿಸ್ಬಿಡುತ್ತೆ, ಕಾಲ ಎಲ್ಲವನ್ನು ಬದಲಾಯಿಸುತ್ತೆ. ತುಂಬಾ ಜನ ಹುಡುಗಿರ್ಗೆ ಒಂದು ಫಿಲಾಸಫಿ ಗೊತ್ತಿರ್ಬೇಕಮ್ಮ. ನಿನ್ನ ಲೈಫಲ್ಲಿ ಕಡಿಮೆ ಹರ್ಟ್ ಮಾಡೋ ಗಂಡಸಿದ್ರೆ ಅದು ನಿಮ್ಮಪ್ಪ ಮಾತ್ರ. ಹುಡುಗಿರ್ ಲೈಫಲ್ಲಿ ಕಡಿಮೆ ಹರ್ಟ್ ಮಾಡೋ ಗಂಡಸು ಅಪ್ಪ ಮಾತ್ರ. ಹುಡುಗನ ಲೈಫಲ್ಲಿ ಕಡಿಮೆ ಹರ್ಟ್ ಮಾಡೋ ಹೆಂಗಸಿದ್ರೆ ಅದು ತಾಯಿ ಮಾತ್ರ. ಮದುವೆ ಆಗಿರೋ ಗೊತ್ತಾಗುತ್ತೆ. ಹೌದಲ್ವಾ, ನನಗೆ ಈ ಲಾಜಿಕ್ಕೇ ಗೊತ್ತಿರಲಿಲ್ಲ. ಮದುವೆ ಆಗಿರಿ ಗೊತ್ತಾಗುತ್ತೆ. ನಿಮ್ಮಮ್ಮ ಎಷ್ಟು ಗ್ರೇಟು ಅಂತ ನಿನಗೆ ಮದುವೆ ಆಗಬೇಕು ಮಗನೇ. ನಿಮ್ಮಮ್ಮ ವ್ಯಾಲ್ಯೂ ಗೊತ್ತಾಗಲ್ಲ. ನಿಮ್ಮಮ್ಮ ನೀನು ಎಷ್ಟೊತ್ತಿಗೆ ಮನೆಗೆ ಹೋದ್ರೂ ಊಟ ಬಡಿಸ್ತಾಳೆ. ಏನೋ ಯಾಕೋ ಲೇಟು ಅಷ್ಟೇ ಅನ್ನೋದು. ನಿನ್ನ ಹೆಂಡತಿ ಮೂತಿ 2 ದಿನ ಆ ಕಡೆಯಿಂದ ಈ ಕಡೆಗೆ ತಿರುಗಿಸ್ತಾಳೆ. ಮುಂಗಾರು ಮಳೆ ಪಿಕ್ಚರ್ ನೋಡ್ತಾ ಇರೋವಾಗ ಅನಿಸುತ್ತದೆ ಯಾಕೋ ಇಂದು ಅಂತ ಹಾಡು ಕೇಳೋವಾಗ ಕೈಕೊಟ್ಟು ಹುಡುಗಿಯನ್ನು ನೆನೆಸ್ಕೊಂಡಾಗ ಬೇಜಾರಾಗುತ್ತಣ. ಅದೇ ಜೋಗಿ ಪಿಕ್ಚರ್ ಕ್ಲೈಮ್ಯಾಕ್ಸ್ ಸಾಂಗು ಬೇಡುವೆನು ವರವನ್ನ ಕೇಳಿದ್ರೆ ಕಣ್ಣಂಚಲ್ ಕಣ್ಣೀರು ಬರುತ್ತಣ. ಆಶಿಕಿ 2 ಸಾಂಗ್ಸ್ ಚೆನ್ನಾಗೇ ಇದೆ, ಅತ್ತಿಲ್ಲ ಅಪ್ಪ ಐ ಲವ್ ಯು ಅಂದ್ರೆ ಅಳು ಬಂದ್ಬಿಡುತ್ತಲ್ಲಮ್ಮ. ಎಲ್ಲ ಕಲ್ಪನೆಯಲ್ಲೇ ಇರ್ಲಿ, ಆ ಕಲ್ಪನೆಯಲ್ಲಿ ಇದ್ದಷ್ಟು ಮಜಾ. ಒಂದು ದೇವಸ್ಥಾನಕ್ಕೆ ಹುಡುಗ ಹೋಗಿದ್ನಂತೆ. ದೇವಸ್ಥಾನಕ್ಕೆ ಹೋಗಿದ್ರೆ ದೇವ್ರು ಕಾಣಿಸ್ತಾ ಇಲ್ಲ. ಹುಡುಗ ಹೇಳದ್ನಂತೆ, ಅಪ್ಪ 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 ದೇವ್ರು ಕಾಣಿಸ್ತಾ ಇಲ್ಲ, ನಿನ್ ಭುಜದ ಮೇಲೆ ಎತ್ಕೋ ಅಂತ. ಅವ್ರಪ್ಪ ಭುಜದ ಮೇಲೆ ಎತ್ಕೊಂಡು ನೋಡ್ ಮಗ ದೇವ್ರನ್ನ ಅಂದಂತೆ. ಆ ಹುಡುಗನ್ ಗೊತ್ತಿಲ್ಲದೆ ಇರೋ ಸತ್ಯ ಏನು ಅಂದ್ರೆ ಅವ್ನು ಕೂತಿರೋದೇ ದೇವ್ರ ಮೇಲೆ ಅಂತ. ಇನ್ನು ಏನೋ ಬೇಕಣ. ತಂದೆ ತಾಯಿಗೆ ದೇವಸ್ಥಾನ ಕಟ್ಟಿಸದೇ ಇದ್ರು ಪರವಾಗಿಲ್ಲ, ಕಟ್ಸಿರೋ ದೇವಸ್ಥಾನದ ಮುಂದೆ ಎಲ್ಲಾದ್ರೂ ಕೂರಿಸ್ಬಿಟ್ಟಿರಾ? ಪೇರೆಂಟ್ಸು ಅರ್ಥ ಮಾಡ್ಕೋಬೇಕು. ಮಗ ತಂದೆ ಇಬ್ರು ಕಾರಲ್ಲಿ ಹೋಗ್ತಾ ಇದ್ರಂತೆ. ಕಾರು 70 ಹೋಗ್ತಿದೆ. ಪಕ್ಕದಲ್ಲಿ ಒಂದು ಬೆನ್ಸ್ ಕಾರ್ ಹೊಲ್ಟೋಗಿದೆ. ಅವ್ನ ಮಗ ಎತ್ಕೊಂಡು ಅಪ್ಪ 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 ಆ ಬೆನ್ಸ್ ಕಾರ್ನ ಸೈಡ್ ಹೊಡಿ ಅಂದ್ರೆ ಸೈಡ್ ಹೊಡಿಯೋಕ್ಕಾಗಲ್ವೋ ಅಂದ್ರೆ, ಅಪ್ಪ ಬೇಗ ಸೈಡ್ ಹೊಡಿಯಪ್ಪ. ಸೈಡ್ ಹೊಡಿಯೋಕ್ಕಾಗಲ್ವೋ ಅಪ್ಪ, ಪ್ಲೀಸ್ ಬೇಗ ಸೈಡ್ ಹೊಡಿಯೋಕ್ಕಾಗಲ್ವೋ ಅಂದ್ರೆ, ನಮ್ಮ ಕಾರ್ ಸ್ಪೀಡ್ 70, ಆ ಕಾರ್ ಸ್ಪೀಡ್ 200, ನಾನು ಹೆಂಗೋ ಸ್ಪೀಡ್ ಹೊಡಿಲಿ ಅಂದ್ರೆ ಪಕ್ಕದ ಮನೆ ಅವ್ನ ಕೆಪಾಸಿಟಿ 98, ನನ್ನ ಕೆಪಾಸಿಟಿ 70. ಇದು ಆಕ್ಚುಲಿ ಚೆನ್ನಾಗಿರೋದು. ನನ್ನ ಹತ್ರ 3 ಕಾಸ್ಟ್ಲಿ ಥಿಂಗ್ಸ್ ಇತ್ತು. ಒಂದು ಐಫೋನು, 2ನೇದು ನನ್ನ BMW, 3ನೇದು ಸ್ವಿಸ್ ಬ್ಯಾಂಕ್ ಅಡ ಇಟ್ಟರು ಬೈ ಮಾಡೋಕ್ಕಾಗ್ದಾರೋ ನನ್ನ ಗಟ್ಸು. ಇವು 3 ನನ್ನ ಬಂಡವಾಳ. ಇದಿಟ್ಕೊಂಡು ಅಕಾಡೆಮಿ ಸ್ಟಾರ್ಟ್ ಮಾಡಿದೆ. ಸಕ್ಸಸ್ ಆಯಿತು. 23ರಲ್ಲಿ ಎಲೆಕ್ಷನ್ಗೆ ಹೋದೆ, ಗೆದ್ದುಬಿಟ್ಟೆ. ನನ್ನನ್ನು ಕೇಳಿದ್ರು ತುಂಬ ಜನ ಹುಡುಗರು ಬಂದು, ಸರ್ ನಾನು ನಿಮ್ಮ ಥರ MLA ಆಗಬೇಕು. MLA ಆಗೋ ಪರವಾಗಿಲ್ಲ, ಆಗೋದು ಹೆಂಗೆ ಗೊತ್ತಾ, ಕಿವಿ ಮುಚ್ಕೊಳ್ಳೋ ಸ್ಕಿಲ್ ಇರಬೇಕು. ನಾವಂತೂ ಕಿವಿ ಮುಚ್ಕೊಂಡಿದ್ದೀವಿ, ಯಾರು ಬೈದ್ರು ನಮಗೆ ಕೇಳಿಸಲ್ಲ. ಸ್ಟೇಟಸ್ ಜೀವನದಲ್ಲಿ ನೆನ್ಪಿಟ್ಕೋ. ವಾಟ್ಸಪ್ಪಲ್ಲಾಗಲಿ ಜೀವನದಲ್ಲಾಗಲಿ ಜನ ಸ್ಟೇಟಸ್ಸೇ ನೋಡೋದು. ಇಲ್ಲಿ ಪೇಷನ್ಸ್ ಇಲ್ಲ ಯಾರಿಗೂ. ವಾಟ್ಸಪ್ಪಲ್ಲೂ ಅಷ್ಟೇ ಹಂಗೆ ಸ್ಟೇಟಸ್ ನೋಡ್ತಾರೆ. ಇನ್ನು ಕೆಲವರು ಹುಡುಗರು ಹುಡುಗಿರು ನನ್ನನ್ನು ಎಷ್ಟು ಜನ ಇಷ್ಟಪಡ್ತಾರೋ, ಓ ಭ್ರಮೆ. ಈ ಸಲ ಒಂದು ಒಳ್ಳೆ ಫೋಟೋ ಹಾಕು ಸ್ಟೇಟಸ್ಗೆ, 300 ಜನ ನೋಡಿರ್ತಾರೆ. ಯಾರೋ ಒಬ್ಬರು ರೀಪ್ಲೈ ಮಾಡಿರ್ತಾರೆ.
ನೀನೇನು ಅನ್ಕೊಂತೀಯ, ಓಹ್ ನನ್ನ ಸ್ಟೇಟಸ್ 300 ಜನ ನೋಡ್ತಿದ್ದಾರೆ, ಅವರೆಲ್ಲರೂ ನಿನ್ನನ್ನು ಗಮನಿಸ್ತಿದ್ದಾರೆ, ಇಷ್ಟಪಡ್ತಿಲ್ಲ. ಗಮನಿಸೋದು ಬೇರೆ, ಇಷ್ಟಪಡೋದು ಬೇರೆ. ನೀನೇ ಇಷ್ಟಪಡ್ತಿದ್ಯಾ ಅನ್ನೋ ಫಾಲ್ಸ್ ವರ್ಲ್ಡಲ್ಲಿ ಬದುಕ್ತಿದ್ಯಾ. ಮತ್ತೆ ಇನ್ನು ಹುಡುಗರಿಗೆ ಹೆವಿ ಇನ್ಸೆಕ್ಯೂರ್, ಅಭದ್ರತೆ. ಬಸ್ಸಲ್ಲಿ ಯಾರೋ 2 ಟಿಕೆಟ್ ತಗೊಂಡಂತೆ, ಯಾಕೋ 2 ಟಿಕೆಟ್ ಅಂದ್ರೆ, ಸರ್ 1 ಟಿಕೆಟ್ ಕಳೆದೋದ್ರೆ ಇನ್ನೊಂದಿರ್ಲಿ ಅಂತ. 2 ಕಳೆದೋದ್ರೆ ಏನ್ ಮಾಡ್ತೀಯ, ಬಸ್ ಪಾಸ್ ಇದೆ ಗೊತ್ತಾ ಅಂದಂತೆ. ರಜನಿಕಾಂತ್ ಗೊತ್ತಿಲ್ವಾ ಏನು 75 ವರ್ಷ ಆಗಿದೆ ಅಂತ? ಗೊತ್ತಿದೆ. ರಜನಿಕಾಂತ್ ಗೊತ್ತಿಲ್ವಾ ಏನು ಮುಖದ ಮೇಲೆ ರಿಂಕಲ್ಸ್ ಬಂದಿದೆ ಅಂತ? ಗೊತ್ತಿದೆ. ರಜನಿಕಾಂತ್ ಗೊತ್ತಿಲ್ವಾ ಏನು ತಾತನ ವಯಸ್ಸಾಗಿದೆ ಅಂತ? ಗೊತ್ತಿದೆ. ರಜನಿಕಾಂತ್ ಗೊತ್ತಿಲ್ವಾ ಏನು ಈ ವಯಸ್ಸಲ್ಲಿ ನೋಡ್ತಾರೆ ಇಲ್ವ ಅಂತ? ಗೊತ್ತಿದೆ. ಇಷ್ಟೆಲ್ಲ ಗೊತ್ತಿರೋದ್ರ ಜೊತೆಗೆ ರಜನಿಕಾಂತ್ಗೆ ಇನ್ನೊಂದು ವಿಚಾರ ಗೊತ್ತು, ಮೇಕಪ್ ಆಗಿ ವಿಗ್ ಹಾಕಿದ್ರೆ ನನಗಿಂತ ಸೂಪರ್ ಸ್ಟಾರ್ ಇಲ್ಲ ಅಂತ. ಅದಕ್ಕೆ ಕೂಲಿ ಸೂಪರ್ ಹಿಟ್ ಆಗಿದ್ದು. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ?